ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸಿಕೊಡ್ತಾ ಇದೀನಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ನಾವು ಪ್ರಿಂಟ್ ಗಳನ್ನ ಯಾವ ರೀತಿಯಾಗಿ ಪಡೆಯಬಹುದು ಅನ್ನೋದನ್ನ ಇವತ್ತು ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದೀನಿ. ಯಾವುದು A4 ಆಗಿರಬಹುದು, A3 ಆಗಿರಬಹುದು, ಲೀಗಲ್ ಪೇಜಸ್ ಗಳನ್ನಾಗಿರಬಹುದು, ಇವೆಲ್ಲ ಪೇಜ್ ಗಳನ್ನ ಯಾವ ರೀತಿಯಾಗಿ ನಾವು ಸೆಟ್ಟಿಂಗ್ ಗಳನ್ನ ಮಾಡಿಕೊಂಡು ಯಾವ ರೀತಿಯಾಗಿ ಪೇಜ್ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಯಾವ ರೀತಿಯಾಗಿ ನಾವು ಪ್ರಿಂಟ್ ಅನ್ನ ಪಡೆಯಬಹುದು ಅನ್ನೋದನ್ನ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ. ಓಕೆ, ನಾನು ಓಪನ್ ಮಾಡ್ತಾ ಇದೀನಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಕೆಲಸ ಮಾಡಿರುವಂತಹ ಫೈಲ್ ಅನ್ನ ನಾನು ಇಲ್ಲಿಂದ ಓಪನ್ ಮಾಡ್ಕೋತಾ ಇದೀನಿ. ಓಪನ್ ಮಾಡ್ತಿದ್ದ ನನಗೆ ಆಗ್ತಾ ಇದೆ ಇದರಲ್ಲಿ ಇವು ಸಂಪೂರ್ಣವಾಗಿ ನಾನು ಮಾಡಿರುವಂತಹ ಒಂದು ಕೆಲಸದ ಒಂದು ಡಾಟಾ ಏನಿದೆ ಇದನ್ನ ಪ್ರಿಂಟ್ ಪಡಿಬೇಕಾಗಿದೆ. ಹೌದಾ, ಕಾಲಮ್ಸ್ ಗಳನ್ನ ಹಾಕೊಂಡು ಪ್ರಿಂಟ್ ಪಡಿಬೇಕಾಗಿದೆ. ಹೌದಾ, ಅವಾಗ ನಾನೇನ್ ಮಾಡ್ಬೇಕು, ಇದೆಲ್ಲವನ್ನು ಕೂಡ ಪ್ರಿಂಟ್ ಪಡಿಬೇಕಾಗಿತ್ತು ಅಂದ್ರೆ ಒಂದು ಸೈಜ್ ಒಳಗಡೆ ಅಂದ್ರೆ A4 ಸೈಜಿನ ಒಂದು ಪೇಪರ್ ಕೂಡ ನಮ್ಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಆಗ್ಬೋದು. ಸರ್, ನಾವು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ನೋಡಿದಾಗ ನಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಕೂಡ ಕಾಣಿಸ್ತಾ ಇರತ್ತೆ. ನಾವು ಇದ್ರೊಳಗ ಬಹಳ ಈಸಿಯಾಗಿ ಪ್ರಿಂಟ್ ಅನ್ನ ತೆಗಿಬಹುದು ಸರ್. ಹೌದಾ, ಇದರಲ್ಲಿ ನಮ್ಗೇನು ಈ ರೀತಿಯಾಗಿ ಪೇಜಸ್ ಕಾಣಿಸ್ತಾ ಇರತ್ತೆ, ಇದ್ರೊಳಗೆ ನಾವು ಪ್ರಿಂಟ್ ಅನ್ನ ಪಡೆಯಬಹುದು. ಬಟ್ ಇಲ್ಲೇನಾಗಿದೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗ ಈ ರೀತಿಯಾಗಿ ನಮ್ಗೆ ಪೇಜ್ ಕಾಣಿಸೋದಿಲ್ಲ. ಏನಾಗ್ತದೆ, ಕನ್ಫ್ಯೂಸ್ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಇದು A4 ಸೈಜ್ ಎಲ್ಲಿ ತನ ಬರ್ತಾವೋ, ಯಾವ ಕಟ್ ಆಗ್ತಾವ ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಅದನ್ನ ಗೊತ್ತು ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಪೇಜ್ ಸೈಜ್ ಅಂದ್ರೆ ಲ್ಯಾಂಡ್ಸ್ಕೇಪ್ ಅಥವಾ ಪೋರ್ಟ್ರೇಟ್ ನಿಮ್ಗೆ ಅಡ್ಡ ಬೇಕು ಅಥವಾ ಉದ್ದ ಬೇಕು ಅಂತ ಕೇಳುತ್ತೆ. ಉದ್ದ ಬೇಕಾಗಿದೆಯಾ, ನೆಕ್ಸ್ಟ್ ಅದ್ರ ಮೇಲೆ ಸೈಜ್ ಒಳಗೆ ಹೋಗ್ಬೇಕು. ಇಲ್ಲಿಂದ A3 ಅಥವಾ ನಾವೇನ್ ಮಾಡ್ಬೇಕು, ಇಲ್ಲಿಂದ A4 ಒಳಗಡೆ ತಗೋಬೇಕು. ಈಗ ಮ್ಯಾಕ್ಸಿಮಮ್ ಎಲ್ಲರೂ ತಗೊಳ್ಳುವಂತದ್ದು A4 ಒಳಗೆ. A4 ಒಳಗೆ ಕ್ಲಿಕ್ ಮಾಡ್ತಿದ್ದ ನಿಮ್ಗೆ ಇಲ್ಲೊಂದು ಲೈನ್ ಕಾಣಿಸ್ತಾ ಇರತ್ತೆ. ನೋಡ್ಬೋದು, ನೀವು ಸ್ವಲ್ಪ ಜೂಮ್ ಕೂಡ ಮಾಡಿ ತೋರಿಸ್ತೀನಿ. ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ ನೋಡಿ. ಡೇಟ್ ಆಫ್ ಬರ್ತ್ ಒಳಗಡೆ ಒಂದು ಡ್ಯಾಶ್ 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 ಲೈನ್ ಕಾಣಿಸ್ತಾ ಇದೆ. ಅದು ಏನ್ ಹೇಳ್ಕೊಡ್ತಾ ಇದೆ ಅಂದ್ರೆ 1ನೇ ಪೇಜ್ ಇಲ್ಲಿವರೆಗೆ ಇದೆ ಅಂತಾನು ಕೂಡ ನಾವು ನೋಡ್ತಾ ಇದೀವಿ. ಈಗ 1ನೇ ಪೇಜ್ ಪ್ರಿಂಟ್ ತಗೊಂಡೆ ಅಂದ್ರೆ ಎಷ್ಟು ಬರ್ತದೆ ನಮ್ಗೆ, ಇಲ್ಲಿಂದ ಇಲ್ಲಿ ತನ ಮಾತ್ರ ಬರ್ತದ. ಸೆಕೆಂಡ್ ಪೇಜ್ ಎಲ್ಲಿ ಇದೆಯಪ್ಪ, ಕೆಳಗಡೆ ಕೂಡ ಲೈನ್ ಬರ್ಬೇಕದು. ಹೌದಾ, ಮೇಲ್ಗಡೆ ಬಂದಿದೆ ಅಂದ್ರೆ ಕೆಳಗಡೆನು ಕೂಡ ನಮ್ಗೆ ಲೈನ್ ಇಲ್ಲಿ ತನ ನಮ್ಗೆ ಏನಾಗ್ತದ 1ನೇ ಪೇಜ್ ಒಳಗ ಬರುವಂತದನ್ನ ನಾವು ನೋಡ್ತಾ ಇದೀವಿ. ಇಲ್ಲಿಂದ ಅಷ್ಟೇ ಡಾಟಾಸ್ ಗಳನ್ನ 1ನೇ ಪೇಜ್ ಅಲ್ಲಿ ಪಡೆಯುವಂತದನ್ನ ನಾವು ನೋಡ್ತಾ ಇದೀವಿ. ಇಲ್ಲ ಸರ್, ನನ್ಗೆ ಸಂಪೂರ್ಣವಾಗಿ ಒಂದೇ ಪೇಜ್ ಒಳಗೆ ಇದೆಲ್ಲ ಸೆಟಪ್ ಆಗ್ಬೇಕಲ್ಲ, ಅವಾಗ ನೀವೇನ್ ಮಾಡ್ಬೋದು, ಇವುಗಳಿಗೆ ಅಂದ್ರೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಇದನ್ನ ಸ್ವಲ್ಪ ಈ ರೀತಿಯಾಗಿ ನೀವು ಸರಿಸಬಹುದು. ನೋಡಿ, ಸರಿಸಿದಾಗ ಏನಾಯ್ತು, ಕೆಲವೊಂದು ಅಕ್ಷರಗಳು ಕೂಡ ಒಳಗಡೆ ಹೋಗ್ಬಿಡತ್ತೆ. ಹೌದಾ, ಅವಾಗ ಅವು ಅಕ್ಷರಗಳಿಗೆ ಏನ್ ಮಾಡ್ಬೇಕು, ಸ್ವಲ್ಪ ಕೆಳಗಡೆ ಬರಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ ಅಥವಾ ಹೋಮ್ ಒಳಗೆ ಹೋಗಿಂದ ಟೆಕ್ಸ್ಟ್ ವಾರ್ಪ್ ಮೇಲೆ ಕ್ಲಿಕ್ ಮಾಡಬೇಕು. ಟೆಕ್ಸ್ಟ್ ವಾರ್ಪ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಯ್ತು, ಒಳಗಡೆ ತಗೊಂಡಾಗ ಇಲ್ಲಿ ಸ್ವಲ್ಪ ಇದನ್ನ ಕೆಳಗಡೆ ತಗೋರಿ, ಅಕ್ಷರಗಳು ಕೆಳಗಡೆ ಕೂಡ ಬಂದ್ಬಿಡ್ತಾವ. ಟೆಕ್ಸ್ಟ್ ವಾರ್ಪ್ ಮಾಡ್ಕೋತೀನಿ, ಈ ರೀತಿಯಾಗಿ ಕೆಳಗಡೆ ಕೂಡ ನಮ್ಗೆ ಬಂದ್ಬಿಡ್ತಾವ. ಗೊತ್ತಾಗ್ತದ, ಈ ರೀತಿಯಾಗಿ ಇಲ್ಲಿ ತರ ಬತ್ತು. ಇನ್ನು ಸ್ವಲ್ಪ ಇದನ್ನ ಒಳಗೆ ತಗೋರಿ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಬರ್ಬೇಕು ನೋಡ್ರಿ, ಜೆಂಡರ್ ಬತ್ತು. ನೆಕ್ಸ್ಟ್ ಇದನ್ನು ಕೂಡ ಸ್ವಲ್ಪ ಒಳಗೆ ಸರಿಸ್ತೀನಿ ನಾನು, ಡಿಸ್ಟ್ರಿಕ್ಟ್ ಇದನ್ನು ಮತ್ತೆ ಇಲ್ಲಿಂದ ಸ್ಟ್ಯಾಂಡರ್ಡ್ ಕೂಡ ಒಳಗಡೆ ಸರಿಸ್ಕೊಂಡ್ಬಿಡ್ತೀನಿ. ಓಕೆ, ಈ ರೀತಿಯಾಗಿ ಸರಿಸ್ತಿದ್ದಂಗೆ ಮತ್ತೆ ಇಲ್ಲಿಂದ ಎನ್ರೋಲ್ಮೆಂಟ್ ಅನ್ನೋದು ಇದೆಯಲ್ಲ ಒಳಗಡೆ ಸರಿಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಸೀರಿಯಲ್ ನಂಬರ್ ಇದೆ, ಅದನ್ನು ಕೂಡ ನಾನು ಸ್ವಲ್ಪ ಒಳಗಡೆ ತಗೋತೀನಿ. ಇನ್ನು ಸ್ವಲ್ಪ ಇವಾಗ ಏನ್ ಮಾಡ್ತೀನಿ, ನಾನು ಇನ್ನು ಸ್ವಲ್ಪ ಒಳಗಡೆ ತಗೊಂಡಾಗ ಇದು ನಮ್ಗೆ ಏನಾಗಬೇಕು, ಸ್ಟ್ಯಾಂಡರ್ಡ್ ಆಯ್ತು. ಮತ್ತೆ ಇಲ್ಲಿಂದ ಹೆಸರು ಕೂಡ ಸ್ವಲ್ಪ ಒಳಗಡೆ ಇನ್ನೂ ಸ್ವಲ್ಪ ತಗೋತೀನಿ ನಾನು. ಎಲ್ಲಿ ತನ ಬೇಕು ಅಲ್ಲಿ ತನ ನೀವು ಸರಿಸ್ಕೋಬಹುದು. ಇವಾಗ ಏನಾಯ್ತು, ಕರೆಕ್ಟ್ ಆಗಿ 1ನೇ ಪೇಜ್ ಅಲ್ಲಿ ಬರುವಂತದನ್ನ ನಾವು ನೋಡ್ತಾ ಇದೀವಿ. ಕಾಣಿಸ್ತಾ ಇದೆಯಾ, ಇದು 1ನೇ ಪೇಜು. ಇಲ್ಲಿ ಮುಂದ್ಗಡೆ ಬರುವಂತದ್ದು ಮತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ಬರುವಂತ ಡಾಟಾ ಇಲ್ಲಿತ್ತು ಅಂದ್ರೆ ನೆಕ್ಸ್ಟ್ ಪೇಜ್ ಗೆ ಬಂದ್ಬಿಡ್ತದ. ಇವಾಗ ನೀವ್ ಏನ್ ಮಾಡ್ಬೋದು, ಪ್ರಿಂಟ್ ಪ್ರಿವ್ಯೂ ಕೂಡ ನೋಡ್ಬೋದು. ಸರ್, ಇಷ್ಟೆಲ್ಲ ಹೇಳ್ತಾ ಇದೀರಿ, ಇದು ಒಂದೇ ಪೇಜ್ ಒಳಗೆ ಬರುತ್ತಾ ನೋಡ್ಬೋದು. ಎಲ್ಲಿ ಫೈಲ್ ಒಳಗೆ ಹೋಗ್ತಿದ್ದಾನೆ, ಇಲ್ಲಿಂದ ಪ್ರಿಂಟ್ ಮೇಲೆ ಹೋಗ್ತಿದ್ದಾನೆ, ಪ್ರಿಂಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ನೋಡಿ, ಇವಾಗ ಏನಾಯ್ತು, ಸಂಪೂರ್ಣವಾಗಿ ಒಂದೇ ಪೇಜ್ ಒಳಗಡೆ ನಾನೇನ್ ಮಾಡಿದ್ದೀನಿ, ಇದನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ, ಜೂಮ್ ಮಾಡ್ಕೊಂಡು ನೋಡ್ಬೋದು. ಇದು 1ನೇ ಪೇಜ್ ಅಲ್ಲಿ ಬರುವಂತದ್ದು ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ಹೌದಾ, 44ರವರೆಗೆ ಏನಾಗ್ತಾ ಇದೆ, ನಮ್ಗೆ 1ನೇ ಪೇಜ್ ಅಲ್ಲಿ ಬರ್ತಾ ಇದೆ. ಹೌದಾ, ಈಗ 2ನೇ ಪೇಜ್ ಒಳಗೆ ಬೇಕಲ್ಲ ಸರ್ ಅಂದ್ರೂ ಕೂಡ ನಾವು ಇಲ್ಲಿಂದ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನೀವು ಪ್ರಿಂಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಗೆ ಒಂದೇ ಪೇಜ್ ಕಾಣಿಸ್ತಾ ಇದೆ. ಹೌದಾ, ನೆಕ್ಸ್ಟ್ ಪೇಜ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ನೆಕ್ಸ್ಟ್ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು 2ನೇ ಪೇಜ್ ಅನ್ನು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದ್ದಾರೆ, ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಪೇಜ್ ಅನ್ನ ಪ್ರಿಂಟ್ ಪ್ರಿವ್ಯೂ ಕೂಡ ನಾವು ಮಾಡಬಹುದು. ಇದು ಮಾರ್ಜಿನ್ಸ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಗೊತ್ತಾಗ್ತಿದ್ಯಾ, ಇದನ್ನ ಕ್ಲೋಸ್ ಮಾಡ್ಕೊಂಡು ಇವಾಗ ಪ್ರಿಂಟ್ ಸೆಟಪ್ ಹೆಂಗ್ ಮಾಡ್ಕೋಬೇಕು ಸರ್ ಅಂದ್ರೆ ಫೈಲ್ ಒಳಗೆ ಹೋಗಿ ನಿಮ್ ಕಡೆ ಇರುವಂತಹ ಒಂದು ಪ್ರಿಂಟರ್ ನ ನೀವು ಇಲ್ಲಿಂದ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಇದು ತಿಳ್ಕೊಳ್ಳುವಂತದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಮ ಕಡೆ ಇರುವಂತಹ ಒಂದು ಪ್ರಿಂಟ್ ಗಳ ಹೆಸರು ಕೂಡ ಇಲ್ಲಿ ಬರ್ತಾ ಇರುತ್ತೆ. ಅಂದ್ರೆ ನಿಮ್ಮ ಕಂಪ್ಯೂಟರ್ಗೆ ಯಾವ ಒಂದು ಪ್ರಿಂಟ್ ಕನೆಕ್ಟ್ ಇದೆಯೋ ಆ ಕಂಪ್ಯೂಟರ್ ಕನೆಕ್ಟ್ ಆಗಿರುವಂತಹ ಒಂದು ಪ್ರಿಂಟ್ ಹೆಸರು ಕೂಡ ನಮ್ಗೆ ಇಲ್ಲಿ ಬರ್ತಾ ಇರುತ್ತೆ. ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ತಿದ್ದಾನೆ ಪ್ರಿಂಟ್ ಪೇಜ್ ರೇಂಜ್ ಅಂತ ಬರುತ್ತೆ. ಅಂದ್ರೆ ಯಾವ ಪೇಜ್ ಇಂದ ನಿಮ್ಗೆ ಒಂದೇ ಪೇಜ್ ಬೇಕಾಗಿದೆ, ಇದರಲ್ಲಿ ಸಾವಿರಾರು ಪೇಜ್ಗಳು ಇರ್ತವೆ. ಅದರಲ್ಲಿ ನನ್ಗೆ 10ನೇ ಪೇಜ್ ಬೇಕಾಗಿದೆ ಅಂದ್ರೆ ನೀವೇನ್
ನೀವೇನ್ ಮಾಡ್ಬೇಕು, ಇಲ್ಲಿಂದ 10ನೇ ಪೇಜ್ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು. ಗೊತ್ತಾಗ್ತದ? ಇಲ್ಲಿ ಯಾವುದು ಕೂಡ ಟೈಪ್ ಮಾಡಬಹುದು. ಹೌದು, ಇಲ್ಲಿ ಯಾವುದು ಕೂಡ ಟೈಪ್ ಮಾಡಬಹುದು. ಇಲ್ಲ ಸರ್ ನನಗೆ 5ನೇ ಪೇಜ್ ದಿಂದ 10ನೇ ಪೇಜ್ ಒಳಗೆ ಪ್ರಿಂಟ್ ಬೇಕಾಗಿದೆ ಅಂದ್ರೆ ನೀವು ಇಲ್ಲಿಂದ 5ನೇ ಪೇಜ್ ಅನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಲ್ಲಿವರೆಗೆ 10ನೇ ಪೇಜ್ ವರೆಗೆ ಅಷ್ಟೇ ಪ್ರಿಂಟ್ ಬೇಕಾಗಿದೆ ಅಂದ್ರೆ ಇಲ್ಲಿಂದ 5 ಇಲ್ಲಿ 10 ಅನ್ನ ನೀವೇನ್ ಮಾಡ್ಕೋಬೇಕು, ಇಟ್ಕೋಬೇಕು. ಅದಾದ್ಮೇಲೆ ನಂಬರ್ ಆಫ್ ಕಾಪೀಸ್ ಅಂತ ಬಂದಾಗ ನಿಮ್ಗೆ ಎಷ್ಟು ಕಾಪೀಸ್ ಗಳ ಪ್ರಿಂಟ್ ತಗೋತಾ ಇದೀರ ಅಂದ್ರೆ ಎಷ್ಟು ಸೆಟ್ ಪ್ರಿಂಟ್ ತಗೋತಾ ಇದೀರ ಅಂದ್ರೆ ನನಗೆ ಒಂದು 2 ಸೆಟ್ ಪ್ರಿಂಟ್ ಅನ್ನ ಬೇಕಾಗಿದೆ ಅಂದ್ರೆ 2 ಸೆಟ್ ಅನ್ನ ಮಾಡ್ಕೋಬೇಕು. ಗೊತ್ತಾಗ್ತದ? ನೆಕ್ಸ್ಟ್ ಕೆಳಗಡೆ ಕಾಣಿಸ್ತಿದ್ದಾನೆ, ಯಾವುದು ಕೂಡ ನೀವೇನು ಮಾಡಬಾರ್ದು. ಓಕೆ, ಸೆಲೆಕ್ಟ್ ಆಕ್ಟಿವ್ ಸೀಟ್ ಅಂತ ಇರುತ್ತೆ. ಇದರಲ್ಲಿ ಕೆಲಸ ಮಾಡಿರುವಂತ ಸೀಟ್ ಮಾತ್ರ ಸೆಲೆಕ್ಟ್ ಆಗಬೇಕು ಅಂದ್ರೆ ನೀವೇನ್ ಮಾಡಬೇಕು, ಸೆಲೆಕ್ಟ್ ಆಕ್ಟಿವ್ ಸೀಟ್ ಮಾತ್ರ ಆಕ್ಟಿವ್ ಇರಬೇಕು. ಗೊತ್ತಾಗ್ತದ? ನೀವು ಎಂಟೈರ್ ವರ್ಕ್ ಬುಕ್ ಇತ್ತು ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಎಕ್ಸೆಲ್ ಒಳಗೆ ಇರುವಂತ ನಿಮ್ಗೆ ಪ್ರಿಂಟರ್ ಒಳಗೆ ಪೇಪರ್ ಇರ್ತಾವಲ್ಲ ಎಲ್ಲಾ ಖಾಲಿ ಆಗ್ಬಿಡ್ತಾವ. ಅಷ್ಟೆಲ್ಲಾನು ಕೂಡ ಖಾಲಿ ಪೇಜ್ ಬರ್ಲಿಕ್ಕೆ ಶುರು ಆಗ್ತಾವ. ಯಾಕಂದ್ರೆ ಎಂಟೈರ್ ವರ್ಕ್ ಬುಕ್ ಅಂದ್ರೆ ಬಹಳ ದೊಡ್ಡದಿರ್ತದೆ ಇದೆಲ್ಲ. ಹೌದಾ? ಅದನ್ನ ಸೆಲೆಕ್ಷನ್ ಮಾಡಬಾರ್ದು. ಇಲ್ಲಿಂದ ಆಕ್ಟಿವ್ ಸೀಟ್ ಅಂದ್ರೆ ಕೆಲಸ ಮಾಡಿರುವಂತ ಮಾತ್ರ ನನ್ಗೆ ಬರ್ಬೇಕು ಅಂದ್ರೆ ಆಕ್ಟಿವ್ ಸೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಇಷ್ಟೆಲ್ಲ ಆಯ್ತು. ಅದಾದ್ಮೇಲೆ ಯಾವ ಪೇಪರ್ ಒಳಗೆ ತಗೋತಾ ಇದೀವಿ ಸರ್? ಇಲ್ಲ ಸರ್ ನನಗೆ ಎಲ್ಲಾ ಪ್ರಿಂಟು ಬೇಕು, ಒಂದು ಪೇಜ್ ಅಲ್ಲಿ ಇರುವಂತ ಎಲ್ಲಾ ಪೇಜಸ್ ಗಳನ್ನು ಕೂಡ ಬೇಕು ಅಂದ್ರೆ ಆಲ್ ಸೆಲೆಕ್ಟ್ ಇರಬೇಕು. ಇಲ್ಲ ಸರ್ ನಾನು ಸೆಲೆಕ್ಟ್ ಮಾಡ್ಕೊಂಡು ನನಗೆ ಬೇಕಾಗಿರುವಂತ ಪೇಜ್ ಗಳನ್ನ ಬೇಕು ಅಂದ್ರೆ ನೀವು ಎಲ್ಲಿಂದ ಯಾವ ಪೇಜ್ ವರೆಗೆ ತಗೋತಾ ಇದೀರಿ ಅದನ್ನ ಹಾಕೋಬೇಕು. ಅದಾದ್ಮೇಲೆ ನೀವು ಇಲ್ಲಿಂದ ಪ್ರಿಫರೆನ್ಸ್ ಒಳಗೆ ಹೋದಾಗ ನೀವೇನ್ ಮಾಡಬಹುದು, ಇಲ್ಲಿಂದ ಪೋರ್ಟ್ರೇಟ್ ಮತ್ತೆ ಲ್ಯಾಂಡ್ಸ್ಕೇಪ್ ಪೇಪರ್ ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಸೆಟ್ ಅನ್ನು ಕೂಡ ಮಾಡ್ಕೋಬಹುದು. ಓಕೆ, ಇಲ್ಲಿ ಅಡ್ವಾನ್ಸ್ ಒಳಗೆ ಹೋದಾಗ ಏನಾಗಿರುತ್ತೆ, ನಿಮ್ಗೆ ಪೇಪರ್ ಸೈಜ್ ಕೇಳುತ್ತೆ, ಯಾವ ಸೈಜ್ ಒಳಗೆ ನೀವು ಪ್ರಿಂಟ್ ತಗೋತಾ ಇದೀರಿ ಅಂತ ಕೇಳುತ್ತೆ. ಅವಾಗ ನೀವೇನ್ ಮಾಡಬಹುದು, A4 A3 ನಿಮ್ಗೆ ಯಾವ ಪೇಪರ್ ಒಳಗೆ ಪ್ರಿಂಟ್ ಬೇಕಾಗಿದೆಯೋ ಆ ಪೇಪರ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ಇಲ್ಲಿ ಓಕೆ ಅಂತಾನು ಕೂಡ ಮಾಡ್ಕೊಂಡ್ಬಿಡಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ನಾವು ಪ್ರಿಂಟ್ ಅನ್ನ ಕೊಡುವಂತದ್ದಾಗಿರುತ್ತೆ. ಹೌದಾ? ಇಲ್ಲಿಂದ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗೂ ಕೂಡ ನಮ್ಗೆ ಇಲ್ಲಿ ಪ್ರಿಂಟ್ ಆಗೋಕ್ಕಿಂತ ಮುಂಚೆ, ಯಾಕಂದ್ರೆ ನನಗೆ ಒಂದು ಪ್ರಿಂಟರ್ ಕನೆಕ್ಟ್ ಇಲ್ಲ, ಹಾಗಾಗಿ ಅದು ನನ್ಗೆ ಪ್ರಿಂಟ್ ಪ್ರಿವ್ಯೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ತೋರಿಸ್ತಾ ಇಲ್ಲ. ಗೊತ್ತಾಗ್ತಿದ್ರೆ ಎಲ್ಲಿ ಹೋಗ್ಬೇಕು, ಇಲ್ಲಿಂದ ಸ್ಟಾರ್ಟ್ ಒಳಗೆ ಹೋಗ್ಬೇಕು, ಇಲ್ಲಿಂದ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನ ನಾವು ಪ್ರಿಂಟ್ ನಮ್ಮ ಯಾವ ಮಷಿನ್ ಇದೆ ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕ್ರಿ, ಎಷ್ಟು ಕಾಪಿ ಬೇಕು ಸೆಲೆಕ್ಷನ್ ಮಾಡ್ಕೊಳ್ಳಿ. ಎಲ್ಲಿಂದ ಅಲ್ಲಿಂದ ಬೇಕು ಅಂದ್ರೆ ಇದನ್ನ ಹಾಕೋಬೇಕು. ಇಲ್ಲ ಸರ್ ಎಂಟೈರ್ ಎಲ್ಲಾ ಪೇಜ್ ಬೇಕು ಅಂದ್ರೆ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹೌದಾ? ಇಲ್ಲಿಂದ ಫೈಂಡ್ ಪ್ರಿಂಟರ್ ಅಂದ್ರೆ ನಿಮ್ಗೆ ಇಲ್ಲಿ ಪ್ರಿಂಟ್ ಸಿಗ್ತಾ ಇಲ್ಲ ಸರ್ ಕನೆಕ್ಟ್ ಮಾಡಿ ಅಂದ್ರೆ ಫೈಂಡ್ ಮಾಡ್ಕೋಬೇಕು. ಪ್ರಿಫರೆನ್ಸ್ ಒಳಗೆ ಏನಿರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಇದನ್ನ ಲ್ಯಾಂಡ್ಸ್ಕೇಪ್ ಬೇಕು ಅಂದ್ರೆ ಲ್ಯಾಂಡ್ಸ್ಕೇಪ್ ಮಾಡ್ಕೊಳ್ಳಿ, ಪೋರ್ಟ್ರೇಟ್ ಬೇಕು ಅಂದ್ರೆ ಪೋರ್ಟ್ರೇಟ್ ಕೂಡ ನೀವು ಮಾಡ್ಕೋಬಹುದು. ಇದ್ರೊಳಗೆ ಯಾವ ಪೇಜ್ ಒಳಗೆ ನೀವು ಪ್ರಿಂಟ್ ತಗೋತಾ ಇದ್ರಿ ಆ ಪೇಜ್ ಅನ್ನು ನೀವೇನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಕೊಂಡು ಪ್ರಿಂಟ್ ಅನ್ನ ಕೊಡೋದಾಗಿರುತ್ತೆ. ಇಷ್ಟನ್ನ ನಾವೇನ್ ಮಾಡ್ಬೋದು, ಪೇಜ್ ಅನ್ನ ಹಿಂದಕ್ಕೆ ಮುಂದಕ್ಕೆ. ಮತ್ತೆ ಇಲ್ಲಿಂದ ನಾವು ಸಪೋಸ್ ನಮ್ಗೆ ಒಂದು ಪ್ರಿಂಟರ್ ಕನೆಕ್ಟ್ ಇತ್ತು ಅಂದ್ರೆ ನಮ್ಗೆ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಗಳನ್ನು ಕೂಡ ಬಂದಿರುತ್ತೆ. ಅವು ಆಪ್ಷನ್ಸ್ ಗಳನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೋದು, ಬೋತ್ ಸೈಡ್ ಅಂತ ಬಂದಿರುತ್ತೆ. ನೀವು ಪ್ರಿಂಟ್ ಒಳಗೆ ಹೋದಾಗ ಅಲ್ಲಿ ಒನ್ ಸೈಡ್ ಪ್ರಿಂಟ್ ಅಂತ ಬಂದಿರುತ್ತೆ, ಅಂದ್ರೆ ಒಂದೇ ಕಡೆ ಪ್ರಿಂಟ್ ಆಗುವಂತದ್ದು. ಮತ್ತೆ ಇನ್ನೊಂದು ಬೋತ್ ಸೈಡ್ ಪ್ರಿಂಟ್ ಬಂದಾಗ ಎರಡು ಕಡೆ ಪ್ರಿಂಟ್ ಆಗುವಂತ ಒಂದು ಆಪ್ಷನ್ ನ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಪ್ರಿಂಟ್ ಅನ್ನ ಕೊಡಬಹುದು. ತುಂಬಾ ಈಸಿ ಆಗಿರುತ್ತೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಬಹಳ ಡಿಫಿಕಲ್ಟ್ ಇಲ್ಲ. ಯಾವುದೇ ಪೇಜ್ ಗಳನ್ನು ಕೂಡ ನೀವೇನ್ ಮಾಡಬಹುದು, ಈಸಿಯಾಗಿ ಪ್ರಿಂಟ್ ಕೂಡ ನೀವು ಪಡೆಯಬಹುದು. ಪ್ರಿವ್ಯೂ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಗೊತ್ತಾಗಿದೆ ಅನ್ಕೋತಾದ್ರಿ ಯಾವ ರೀತಿಯಾಗಿ ನಾವು ಸೆಟ್ಟಿಂಗ್ಸ್ ಗಳನ್ನ ಮಾಡಬಹುದು, ಯಾವ ರೀತಿಯಾಗಿ ಪ್ರಿವ್ಯೂ ಮಾಡಬಹುದು, ಯಾವ ರೀತಿಯಾಗಿ ಒಂದೇ ಪೇಜ್ ಒಳಗಡೆ ನಾವು ಸೆಟ್ ಮಾಡ್ಕೊಂಡು ಪ್ರಿಂಟ್ ಅನ್ನ ಪಡೆಯಬಹುದು ಅನ್ನೋದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಹೌದಾ? ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡ್ಕೊಂಡು ಸಪೋಸ್ ಸರ್ ಇದರದ ಜೂಮಿಂಗ್ ಅಂದ್ರೆ ಕೆಪಾಸಿಟಿ ನನಗೆ ಬಹಳ ಇನ್ನು ಪೇಜ್ ಹೊರಗೆ ಹೋಗ್ತಾ ಇದೆ, ಅವಾಗ ನೀವೇನ್ ಮಾಡಬಹುದು, ಪೇಜಿನ ಒಂದು ಸೈಜ್ ಜೂಮಿಂಗ್ ಕೂಡ ನೀವೇನ್ ಮಾಡಬಹುದು, ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಎಲ್ಲಿ ಬರುತ್ತೆ, ಪೇಜ್ ಲೇಔಟ್ ಹೋಗ್ತಿದ್ದಾನೆ, ಇಲ್ಲಿಂದ ಸ್ಕೇಲ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಕಾಣಿಸ್ತಾ ಇದೆಯಾ? ಈ ಸ್ಕೇಲ್ ಅನ್ನ ನೀವೇನ್ ಮಾಡಬಹುದು, ಕಡಿಮೆ ಕೂಡ ಮಾಡ್ಕೋಬಹುದು. ಗೊತ್ತಾಗ್ತಿದ್ದಾರೆ? ಈ ರೀತಿಯಾಗಿ ಕಡಿಮೆ ಕೂಡ ಮಾಡಬಹುದು ಸ್ಕೇಲ್. ಗೊತ್ತಾಗ್ತಿದೆ? ಇವಾಗ ಪ್ರಿಂಟ್ ಪ್ರಿವ್ಯೂ ಮಾಡಿದಾಗ ಏನಾಗಿರುತ್ತೆ, ಪ್ರಿಂಟ್ ಪ್ರಿವ್ಯೂ ಮಾಡಿದಾಗ ಸ್ವಲ್ಪ ಈ ರೀತಿಯಾಗಿ ನಮಗೆ ಚೇಂಜಸ್ ಕೂಡ ಆಗಿರುತ್ತೆ. ಈ ರೀತಿಯಾಗಿ ಬಹಳಷ್ಟು ಜನರಿಗೆ ಕೂಡ ನಾವು ನೋಡ್ತಾ ಇರ್ತೀವಿ. ಈ ರೀತಿಯಾಗಿ ಸಣ್ಣದಾಗಿನೂ ಕೂಡ ನಾವೇನ್ ಮಾಡಬಹುದು, ಪ್ರಿಂಟ್ ಕೂಡ ಬೇಕಾಗಿತ್ತು ಅಂದ್ರೆ ಪಡೆಯಬಹುದು. ಗೊತ್ತಾಗತ್ತಾ? ಎಲ್ಲಿಂದ ಸ್ಕೇಲ್ ಮಾಡಬೇಕು, ಇಲ್ಲಿ ಮೇಲ್ಗಡೆ ಇದ್ದಿರುತ್ತೆ, ಅದೇ ಸ್ಕೇಲ್ ಅನ್ನ ನೀವೇನ್ ಮಾಡಬಹುದು, ಚೇಂಜಸ್ ಮಾಡಬಹುದು. ಗೊತ್ತಾಗ್ತಿರುತ್ತೆ? ಓಕೆ, ಹೈಟ್ ಬಿಡ್ತಿ ಇದು ಆಟೋಮೆಟಿಕ್ಲಿ ಸೆಲೆಕ್ಷನ್ ಆಗಿರುತ್ತೆ. 2 ಪೇಜ್ 3 ಪೇಜ್ ಅಂತ ಕೂಡ ನಾವಿಲ್ಲಿ ಆಟೋಮೆಟಿಕ್ ಆಗಿ ನೋಡ್ತಾ ಇರ್ತೀವಿ. ಗೊತ್ತಾಗ್ತದೆ? ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸರ್ತಿ ಫೈಲ್ ಒಳಗೆ ಹೋಗಿ ಪ್ರಿವ್ಯೂ ಮೇಲೆ ಮಾಡಿದಾಗ ಯಾವ ರೀತಿಯಾಗಿ ಚೇಂಜಸ್ ಆಗಿರುತ್ತೆ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು ಸ್ನೇಹಿತರೆ. ಗೊತ್ತಾಗಿದೆ ಅನ್ಕೋತಾ ಇದೀನಿ ಯಾವ ರೀತಿಯಾಗಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗ ಪ್ರಿಂಟ್ ಅನ್ನ ಪಡೆಯಬಹುದು, ಯಾವ ರೀತಿಯಾಗಿ ಜೂಮ್ ಅನ್ನ ಮಾಡಬಹುದು ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.